ಹಲೋ ಫ್ರೆಂಡ್ಸ್, ಡಿ ಬಾಸ್ ಅವ್ರಿಗೆ ಯಾವುದೇ ಒಂದು ಪೌರಾಣಿಕ ಪಾತ್ರ ಕೊಟ್ಟರೆ ಅದನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ನಿಮ್ಮೆಲ್ಲರಿಗೂ ಚೆನ್ನಾಗಿಯೇ ಗೊತ್ತಿರಬಹುದು. ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ನೀವೆಲ್ಲರೂ ನೋಡಿ ಇರ್ತೀರ. ಸಂಗೊಳ್ಳಿ ರಾಯಣ್ಣನ ಪಾತ್ರದಲ್ಲಿ ಡಿ ಬಾಸ್ ಅವರು ಫುಲ್ ಮಿಂಚಿ ಬಿಟ್ಟಿದ್ರು. ಈಗ ಕೊಲೆ ಪ್ರಕರಣದಲ್ಲಿ ಡಿ ಬಾಸ್ ಅವರು ಲಾಕ್ ಆಗಿಬಿಟ್ಟಿದ್ದಾರೆ. ಇದೇ ಕಾರಣದಿಂದ ಸಿನಿಮಾ ಮಾಡಲು ಆಗ್ತಾ ಇಲ್ಲ. ಆದರೆ ಡಿ ಬಾಸ್ ಅವರು ಹೊರಗೆ ಬಂದರೆ ಸಾಕು ಅಂತ ಎಷ್ಟೊಂದು ಜನ ಪ್ರೊಡ್ಯೂಸರ್ಸ್ ಕಾದು ಕೂತಿದ್ದಾರೆ. ಹೌದು, ಕೇವಲ ಕನ್ನಡದ ಪ್ರೊಡ್ಯೂಸರ್ಸ್ ಮಾತ್ರ ಅಲ್ಲ, ಬೇರೆ ಬೇರೆ ಸ್ಟೇಟ್ನ ಹಲವಾರು ಪ್ರೊಡ್ಯೂಸರ್ಸ್ಗಳು ಡಿ ಬಾಸ್ಗಾಗಿ ಸಿನಿಮಾ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಹಾಗೂ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಕೂಡ ಇವರಿಗೋಸ್ಕರ ಸಿನಿಮಾ ಮಾಡಲು ಸಜ್ಜಾಗಿ ನಿಂತಿದ್ದಾರೆ. ಇಲ್ಲಿ ಶಾಕಿಂಗ್ ವಿಚಾರ ಏನಪ್ಪ ಅಂದರೆ, ಬಾಹುಬಲಿ ಸಿನಿಮಾ ಖ್ಯಾತಿಯ ರಾಜಮೌಳಿ ಅವರು ಕೂಡ ಡಿ ಬಾಸ್ಗೋಸ್ಕರ ಸಿನಿಮಾ ಮಾಡಬೇಕು ಅಂತ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ. ಹೌದು, ಬರೋಬ್ಬರಿ 500 ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ಮೂಡಿ ಬರಲಿದೆ. ಹೌದು, ಡಿ ಬಾಸ್ ಅವರು ಜಗತ್ತನ್ನು ಗೆಲ್ಲಲು ಹೊರಟಿದ್ದ ರಾಜ ಅಲೆಕ್ಸಾಂಡರ್ ದಿ ಗ್ರೇಟ್ ಪಾತ್ರವನ್ನು ಮಾಡಲಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವುದು, ಕುದುರೆ ಮೇಲೆ ಡಿ ಬಾಸ್ ಅವರು ಬರ್ತಾಯಿದ್ರೆ ಒಬ್ಬ ರಾಜನಂತೆ ಕಾಣ್ತಾರೆ. ಈ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿದೆ. ಹಾಗೂ ಡಿ ಬಾಸ್ ಅವರ ಕ್ಯಾರಿಯರ್ಗೆ ಇದೊಂದು ದೊಡ್ಡ ಸಿನಿಮಾ ಅಂತಲೇ ಹೇಳ್ಬೋದು. ಈ ಸಿನಿಮಾ ಎಲ್ಲ ಕಡೆ ಸೂಪರ್ ಹಿಟ್ ಆಗೋದು ಗ್ಯಾರಂಟಿ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.